ಓಕೆ ಡಿಯರ್ ಫ್ರೆಂಡ್ಸ್, ಎಲ್ಲ ಆತ್ಮೀಯ CTET ಆಕಾಂಕ್ಷಿಗಳಿಗೆ ನಮಸ್ಕಾರ. ಈಗಾಗಲೇ ನಾವು ಇಲ್ಲಿ NCERTಯ 6th ಸ್ಟ್ಯಾಂಡರ್ಡ್ನಲ್ಲಿ ಬರುವಂಥ 7 ಟಾಪಿಕ್ ಬಗ್ಗೆ ನೋಡ್ತಾ ಇದ್ವಿ. ಇಲ್ಲಿ ಈಗಾಗಲೇ ನಾವು ವೇದಿಕ್ ಪೀರಿಯಡ್ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಡು ಅದರಲ್ಲಿ ಬೌದ್ಧಿಸಮ್ ಬಗ್ಗೆ ನೋಡಿದ್ವಿ. ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಏನಂತಂದ್ರೆ ಜೈನಿಸಮ್ ಅಂತ ಬರುತ್ತೆ. ಜೈನಿಸಮ್ ಮೀನ್ಸ್ ಜೈನ ಧರ್ಮ. ಯಾವುದು? ಜೈನಿಸಮ್. ಇಲ್ಲಿ ಈಗಾಗಲೇ ನಮಗೆ ಗೊತ್ತೈತಿ ಜೈನ ಧರ್ಮ ಅಂತ ತೆಗೆದುಕೊಂಡಾಗ ತೀರ್ಥಂಕರ ಅಂತ ಬರ್ತಾರೋ, 24 ತೀರ್ಥಂಕರರು ಬರ್ತಾರೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲಿ ಪ್ರಮುಖವಾಗಿ ಬರುವಂಥವ್ರು ಯಾರಂತಂದ್ರೆ ವರ್ಧಮಾನ ಮಹಾವೀರ. ಅವ್ರ ಬಗ್ಗೆ ಏನು ಇದು ಇಲ್ಲಿ ಏನು ಹೇಳಾಯ್ತು ನೋಡೋಣ. ಜೈನ ಧರ್ಮವು ಪ್ರಾಚೀನ ಕಾಲದಲ್ಲಿ ವ್ಯಾಪಕವಾಗಿ ಹರಡಿದ ಮತ್ತೊಂದು ಪ್ರಮುಖ ಚಿಂತಕರ ಶಾಖೆ. ಸ್ಕಾಲರ್ಸ್ ಆ ಟೈಮ್ನಲ್ಲಿ ಬಂದಂತಹ ಏನಂತಂದರೆ ಇದು ಒಂದು ಕೂಡ ಸ್ಕೂಲ್ ಆಫ್ ಥಾಟ್ ಆಗಿತ್ತು ಅಂತ ನೋಡ್ತೀವಿ. ಇದರ ಮೂಲ ಬೇರುಗಳು ಹೆಚ್ಚು ಪ್ರಾಚೀನವೆಂದು ಹೇಳಲಾಗುತ್ತದೆ. ಇದು ಕೂಡ ಏನಂತಂದಾಗ ನೋಡಿ, ಗೌತಮ ಬುದ್ಧನಂತೆ ಇಲ್ಲೊಬ್ಬ ವ್ಯಕ್ತಿ ಬರ್ತಾರೋ ಅವ್ರಿಗೆ ಏನಂತ ಕರಿತೀವಿ ಅಂತಂದ್ರೆ ವರ್ಧಮಾನ ಅಂತ ಕರಿತೀವಿ. ಇದು ಕೂಡ 6th ಸೆಂಚುರಿ ಒಳಗೆ ಬರುವಂಥದ್ದು. ಇಲ್ಲಿ ಆಧುನಿಕ ಬಿಹಾರದ ವೈಶಾಲಿಯ ಕುಂಡಲ ಗ್ರಾಮ. ಯಾವುದು? ಕುಂಡಲ. ನೋಡಿ, ಕುಂಡಲ ಅನ್ನುವಂಥ ಪ್ರದೇಶದಲ್ಲಿ ಯಾರು ಜನಿಸ್ತಾರೋ ಇಲ್ಲಿ ವರ್ಧಮಾನ ಮಹಾವೀರನ ಬಾರ್ನ್ ಆಗುತ್ತೆ. ಅಲ್ಲಿ ಅವ್ರದ್ದು ಬರ್ತ್ ಪ್ಲೇಸ್ ಅಂತ ನೋಡ್ತೀವಿ. ಅವರ ಜನ್ಮಸ್ಥಳ ಈಗ ಇಲ್ಲಿ ಕಂಡು ಬರ್ತೈತಿ. ತಮ್ಮ 30ನೇ ವಯಸ್ಸಿನಲ್ಲಿ ಅಟ್ ದ ಏಜ್ ಆಫ್ 30, 30ನೇ ವಯಸ್ಸಿನಲ್ಲಿ ಅವರು ಏನು ಮಾಡ್ತಾರಂತಂದ್ರೆ ಮನೆಯನ್ನು ತೊರೆದ ಕಸ ಹೊರಗೆ ಹೋಗುವಂಥದ್ದು, ಆಧ್ಯಾತ್ಮಿಕ ಧ್ಯಾನವನ್ನು ಹುಡುಕಲು ನಿರ್ಧಾರ ಮಾಡ್ತಾರೋ. ಅವರು ಶಿಸ್ತಿನಿಂದ ತಪಸ್ಸನ್ನು ಅಭ್ಯಾಸವನ್ನು ಮಾಡ್ತಾರೋ. ಇಲ್ಲಿ ನೋಡಿ, 12 ವರ್ಷಗಳ ನಂತರ ನೋಡಿ, ಮನೆ ಬಿಟ್ಟು ಹೊರಗೆ ಹೋಗಿ 12 ವರ್ಷ ಆದಮೇಲೆ ಅವ್ರಿಗೆ ಏನಾಗ್ತೈತಿ ಅಂತಂದ್ರೆ ಅವರು ಡಿಸಿಪ್ಲಿನ್ ಆಗಿ ತಪಸ್ಸನ್ನು ಮಾಡಿ 12 ವರ್ಷ ಆದಮೇಲೆ ಅವ್ರಿಗೆ ಏನಾಗ್ತೈತಿ? ಜ್ಞಾನೋದಯ ಆಗ್ತೈತಿ. ಇನ್ಫಿನಿಟ್ ನಾಲೆಜ್ ಅಂತಂದ್ರೆ ಏನು? ಅನಂತ ಜ್ಞಾನ. ಇನ್ಫಿನಿಟ್ ನಾಲೆಜ್ ಅಥವಾ ಅತ್ಯುನ್ನತ ಬುದ್ಧಿವಂತಿಕೆಯನ್ನು ಸಾಧಿಸ್ತಾರೋ. ಆಮೇಲೆ ಅವ್ರು ಏನಾದ್ರು ಅಂತಂದ್ರೆ ಮಹಾವೀರ ಆರ್ ಮಹಾನ್ ಲೀಡರ್, ಮಹಾನ್ ನಾಯಕ, ಗ್ರೇಟ್ ಹೀರೋ ಏನಂತೂ ಕರಿಬೋದು ನೋಡ್ರಿ. ಏನಂತ? ಗ್ರೇಟ್ ಹೀರೋ, ಮಹಾವೀರ ನೌನ್ ಆ್ಯಸ್ ಗ್ರೇಟ್ ಹೀರೋ ಅಂತಂದಂಗೆ ಆ ರೀತಿ ಅವ್ರನ್ನ ಕರೆಯೋಕೆ ಚಾಲೋ ಆಗ್ತೈತಿ. ಇಲ್ಲಿ ನೋಡಿ, ಜೈನ ಅಥವಾ ಜೈನ್ ಅದು ಎಲ್ಲಿಂದ ಬಂದೈತೆ ಅಂದ್ರೆ ಜೀನ್ ಎಂಬ ಪದದಿಂದ ಬಂದೈತಿ. ಆ ಜೈನ್ ವರ್ಡ್ ಅನ್ನೋದು ಚಾಲೋ ಆಗೋದನ್ನ ಎಲ್ಲಿಂದ ಅಂತಂದ್ರೆ ನೋಡಿ, ಜೈನ್ ಆರ್ ಜೈನಾ ಕಮ್ಸ್ ಫ್ರಾಮ್ ಜೀನಾ. ಅದರ ಅರ್ಥ ಏನಂತಂದ್ರೆ ಇಂಥವೆಲ್ಲ ನೀವು ನೆನಪಿಟ್ಕೋಬೇಕು. ಅದರ ಅರ್ಥ ಏನಂತಂದ್ರೆ ಜಯಶಾಲಿ ಅಂತಂದ್ರೆ ಏನು? ಕಾಂಕ್ವರರ್ ಅಂತ ಕರಿತೀವಿ ನೋಡಿ. ಏನಂತ? ಕಾಂಕ್ರರ್ ಅಂತಂದ್ರೆ ಏನು? ಜಯಶಾಲಿ ಅಂತೇಳಿ ಅರ್ಥವನ್ನು ಕೊಡ್ತೈತಿ. ಭೂಪ್ರದೇಶ ಅಥವಾ ಶತ್ರುಗಳ ವಿರುದ್ಧ ವಿಜಯವನ್ನು ಸಾಧಿಸಿದ್ದಲ್ಲ. ನೋಡಿ, ಇದನ್ನು ನೀವು ನೆನಪಿಡಬೇಕು. ದಿಸ್ ಡಸ್ ನಾಟ್ ರೆಫರ್ ಟು ದ ಕಾಂಕ್ವೆಸ್ಟ್ ಅಥವಾ ಕಾಂಕ್ವೆಸ್ಟ್ ಅಂತಂದರೆ ಜಯಶಾಲಿ ಆಗಿದ್ದು. ಅವ್ರು ಟೆರರಿಸಮ್ ಅಥವಾ ಟೆರಿಟರಿ ಅಂತಂದರೆ ಏನು? ಗಡಿ ಭಾಗ. ಟೆರರಿಸಮ್ ಅಂತಂದರೆ ಏನು? ಭಯೋತ್ಪಾದನೆ. ಅದು ಯಾವುದರ ವಿರುದ್ಧವಾಗಿ ಗೆದ್ದಿದ್ದಲ್ಲ. ಇದು ಯಾವುದರ ಪರವಾಗಿ ಗೆದ್ದಿದ್ದಂತಂದ್ರೆ ನಾಲೆಜ್. ಇದು ಒಂದು ನಾಲೆಜ್ ಪರವಾಗಿ ಗೆದ್ದಿದ್ದು. ಇದು ಏನಂತಂದಾಗ ಕಾಂಕ್ವೆಸ್ಟ್ ಆಫ್ ಇಗ್ನೋರೆನ್ಸ್ ಆ್ಯಂಡ್ ಅಟ್ಯಾಚ್ಮೆಂಟ್. ಯಾವ್ಯಾವುದರ ವಿರುದ್ಧ ಗೆದ್ದೆವು ನಾವು? ಇಗ್ನೋರೆನ್ಸ್ ಮತ್ತು ಅಟ್ಯಾಚ್ಮೆಂಟ್ ವಿರುದ್ಧ ಗೆದ್ದಿದ್ದು. ಇದು ಏನಂತಂದಾಗ ಇಲ್ಲಿ ಯಾವುದೋ ಒಂದರ ಪರವಾಗಿ ನಾವು ಜೋತು ಬಿದ್ದು ಅದನ್ನು ಫಾಲೋ ಮಾಡ್ತಿರ್ತೇವೆ ನೋಡಿ, ಅದರ ವಿರುದ್ಧವಾಗಿ ಗೆದ್ದಿದ್ದು. ಜ್ಞಾನೋದಯ ತಲುಪಲು ಅಜ್ಞಾನ ಮತ್ತು ಜೀವನದ ಬಂಧನಗಳು, ಅಟ್ಯಾಚ್ಮೆಂಟ್ಗಳನ್ನು ಬಿಡಬೇಕು. ನಾವು ಅಜ್ಞಾನವನ್ನು ಬಿಡಬೇಕು. ಅದರ ವಿರುದ್ಧವಾಗಿ ಗೆದ್ದಿದ್ದು ಅಂತ ಹೇಳ್ತಾನೆ. ಯಾರು? ಇಲ್ಲಿ ಮಹಾವೀರನ ಪ್ರಕಾರ. ಜೈನ ಧರ್ಮದಲ್ಲಿ ನೋಡಿ, ಅಹಿಂಸೆ, ಅನೇಕಾಂತವಾದ ಮತ್ತು ಅಪರಿಗ್ರಹ ಮೂಲತತ್ವಗಳಾಗಿ ಬೆಳಿತಾವು.
ಅಹಿಂಸೆ. ಅಹಿಂಸೆ ಅಂತಂದರೆ ಹಿಂಸೆ ಮಾಡಬಾರ್ದು. ಸತ್ಯ, ಅಹಿಂಸೆ, ಅಪರಿಗ್ರಹ ಇವೇ ಪ್ರಮುಖವಾಗಿರುವಂಥವು ಅಂತ ನೋಡ್ತೀವಿ ನಾವು. ಅಪರಿಗ್ರಹ, ಅನೇಕಾಂತ, ಅನೇಕಾಂತವಾದ, ಅಪರಿಗ್ರಹ ಇದೇ ಇವರ ಮೂಲ ತತ್ವ ಅಂತ ನೋಡ್ತೀವಿ. ಇಲ್ಲಿ ನೋಡಿ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಬರ್ತಾರೋ. ಕೊನೆಯ ಎರಡನ್ನು ಸರಳ ಪದಗಳಲ್ಲಿ ವ್ಯಾಖ್ಯಾನಿಸೋಣ ಅಂತ ಇದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೋ ಅದನ್ನು ನೀವು ಹಾಗೆ ಜಸ್ಟ್ ಗ್ಲಾನ್ಸ್ ಮಾಡ್ಕೊತ ಹೋಗಬೇಕು. ಅದನ್ನು ನೋಡ್ಕೊಳ್ಳಿ. ನೀವು ಏನು ಇಂಪಾರ್ಟೆಂಟ್ ಇದೆ ಅದನ್ನು ಹೇಳ್ತಿರ್ತೇನೆ ನಾನು. ಇಲ್ಲಿಯೂ ಕೂಡ ಜಾತಕ ಕಥೆಗಳು ಬರ್ತಾವೆ. ಜಾತಕ ಕಥೆ ಅಂತಂದಾಗ ನೋಡಿ, ಇದನ್ನು ನೀವು ನೆನಪಿಟ್ಕೋರಿ. ಈ ರೀತಿ ಏನಾದರೂ ಜಾತಕ ಕಥೆಗಳು ಅಂತಂದಾಗ ಜಾತಕ ಟೇಲ್ಸ್ ಅಂತ ಕರಿತೀವಿ. ಜಾತಕ ಕಥೆಗಳು ಅಂತಂದಾಗ ಈ ಜಾತಕ ಕಥೆ ಅಂತ ತೆಗೆದುಕೊಂಡಾಗ ಇವು ಯಾವಾಗಲೂ ಗೌತಮ ಬುದ್ಧನ ಬಗ್ಗೆ ಮಾಹಿತಿಯನ್ನು ಕೊಡ್ತಿರ್ತಾವೆ ನೋಡಿ. ಗೌತಮ ಬುದ್ಧ ಅವ್ರು ಯಾವ ರೀತಿ ಇದ್ದರು, ಯಾವ ರೀತಿ ಧರ್ಮವನ್ನು ಹರಡಿದರು, ಅದೆಲ್ಲದರ ಬಗ್ಗೆ ಮಾಹಿತಿ ಇರ್ತೈತಿ. ಒಟ್ಟು ಬುದ್ಧಿಸಮ್ಗೆ ಸಂಬಂಧಪಟ್ಟಂಗೆ ಅಂತಂದಂಗೆ ಇದು ಬುದ್ಧಿಸಮ್ಗೆ ಸಂಬಂಧಪಟ್ಟಂಗೆ ಅಂತ ತಿಳ್ಕೊಳ್ಳಿ. ಇದನ್ನು ನೆನಪಿಟ್ಕೊಂಡ್ಬಿಡೋದು ನೀವು. ಇದೇ ಇಲ್ಲಿ ಮಾಹಿತಿಯನ್ನು ಕೊಟ್ಕೊಂತ ಬಂದಾರು. ಇದನ್ನೊಂದು ಸ್ವಲ್ಪ ನೀವು ಓದ್ಕೊಂಬಿಡಿ. ಒಂದು ಜೈನ ಕಥೆ ಅಂತ ಕೊಟ್ಟಿದ್ದಾನು. ಇವೆಲ್ಲವೂ ಕೂಡ ಈ ರೀತಿಯ ಕ್ವಶನ್ಗಳಾಗೋದಿಲ್ಲ. ಎಲ್ಲಿ ಜಾಸ್ತಿ ಕ್ವಶನ್ಗಳಾಗ್ತಿರ್ತಾವೆ ಅದ್ರ ಬಗ್ಗೆ ನಾವು ಭಾಳಷ್ಟು ಡೆಪ್ತಾಗಿ ನೋಡ್ಕೋತಾ ಬರಬೇಕು. ನೋಡಿ, ಗೌತಮ ಬುದ್ಧನನ್ನು ತೆಗೆದುಕೊಂಡಾಗ ಏನೇನು ಹೇರು, ಏನೇನು ಮಾಡ್ರು ಅಂತೇಳಿ ಇದೆಲ್ಲವೂ ಕೂಡ ಇಂಥವು ಯಾವ ಕ್ವಶನ್ ಇದೆಲ್ಲ ಆಗೋದಿಲ್ಲ. ಇದು ಜಸ್ಟ್ ಆ ಮಕ್ಕಳಿಗೆ ನಾಲೆಜ್ ಸಂಬಂಧಂತೆ ಕೊಟ್ಟಿರ್ತಾರೋ. ಇಲ್ಲಿ ನೋಡಿ, ಪ್ರಾಚೀನ ಕಾಲದಲ್ಲಿ ಇನ್ನೂ ಅನೇಕ ಚಿಂತನಾ ಪಂಥಗಳಿದ್ದವು. ಹಾಗಾದರೆ ಇವು ಬಿಟ್ಟು ಕಾಸು ಇನ್ನೂ ಒಂದಷ್ಟು ಏನಿದ್ದು ಅಂತಂದ್ರೆ ಸ್ಕೂಲ್ ಆಫ್ ಥಾಟ್ಗಳಿದ್ದು. ಅವು ಯಾವ್ಯಾವು ಸ್ಕೂಲ್ ಆಫ್ ಥಾಟ್ಗಳು ಅಂತೇಳಿ ಕೊಟ್ಟಿದ್ದಾವೆ. ನಾವು ಯಾವ್ಯಾವ್ದಾವು ನೋಡಿ. ಇಲ್ಲಿ ಎಕ್ಸಾಂಪಲ್ ಆಗಿ ಚಾರ್ವಾಕ ಅನ್ನುವಂಥದ್ದು ಕೂಡ ಏನಾಗಿತ್ತು ಅಂತಂದರೆ ಇಲ್ಲಿ ಸ್ಕೂಲ್ ಆಫ್ ಥಾಟ್ ಆಗಿತ್ತು ನೋಡಿ. ಇಲ್ಲಿ ಕೆಲವೊಮ್ಮೆ ಲೋಕಾಯುತ ಎಂದು ಕೂಡ ಕರೆಯುತ್ತಿದ್ದರು ನೋಡಿ. ಇದನ್ನು ಕೇಳ್ಬೋದಲ್ಲ, ಚಾರ್ವಾಕ್ ಆ್ಯಸ್ ನೌನ್ ಆ್ಯಸ್ ಲೋಕಾಯುತ. ಅದರ ಇನ್ನೊಂದು ಅರ್ಥ ನೋಡಿ, ಸಮ್ಟೈಮ್ಸ್ ಆಲ್ಸೋ ಲೋಕಾಯತ ಅಂತೇ ಕರೀತಾ ಇದ್ದರು. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಇದು ಕೇವಲ ಭೌತಿಕ ಜಗತ್ತಿಗೆ ಮಾತ್ರ ಅಸ್ತಿತ್ವದಲ್ಲಿದೆ ಎಂದು ಹೇಳುತ್ತದೆ ನೋಡಿ. ಭೌತಿಕ ಜಗತ್ತು ಮಾತ್ರ ಅಸ್ತಿತ್ವದಲ್ಲಿದೆ. ಇಲ್ಲಿ ಇಮ್ಯಾಜಿನರಿ ಏನೂ ಜಗತ್ತು ಇಲ್ಲ ಅಂಥೇಳಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಇವರು ಹೇಳ್ತಾರೆ, ಬಿಲೀವ್ಡ್ ದ್ಯಾಟ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಈಸ್ ದ ಓನ್ಲಿ ಥಿಂಗ್ ದ್ಯಾಟ್ ಎಕ್ಸಿಸ್ಟ್ ನೋಡಿ. ಇವ್ರು ಏನು ಹೇಳ್ತಾರೆ ಅಂತಂದ್ರೆ ಭೌತಿಕ ಜಗತ್ತು ಮಾತ್ರ ಅಸ್ತಿತ್ವದಲ್ಲಿದೆ. ಆದ್ದರಿಂದಲೇ ಭಾಳಷ್ಟು ಜನ ಏನು ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಅದಾರು ಅಂತ ಹೇಳ್ತಾರೋ. ಸಾವಿನ ನಂತರದ ಜೀವನವಿಲ್ಲ ಅಂತ ಹೇಳ್ತಾರೆ ಇವರು ನೋಡಿ. ಎಕ್ಸಿಸ್ಟ್ ಅಂತ ಬಿಟ್ಟಿದ್ದ ನಾವು. ಸಾವಿನ ನಂತರ ಯಾವ ಬದುಕೋದಿಲ್ಲ, ಇದ್ದಾಗಷ್ಟೇ ಮಾತ್ರ ಇರ್ತಾರೋ ಅಂತ ಹೇಳ್ತಾರೋ. ಈ ಶಾಖೆಯು ಹೆಚ್ಚು ಜನಪ್ರಿಯತೆಯನ್ನು ಪಡೆದಂತೆ ತೋರುವುದಿಲ್ಲ. ಅಂದರೆ ಇದನ್ನು ಜಾಸ್ತಿ ಸತ್ಯ ಟ್ರುತ್ ಯಾರು ಹೇಳ್ತಾರೋ ಅವ್ರನ್ನ ಯಾರು ನಂಬೋದಿಲ್ಲ ನೋಡಿ. ಯಾರು ಜಾಸ್ತಿ ಟ್ರುತ್ ಹೇಳ್ತಾರೋ ಅವ್ರು ನಂಬೋದಿಲ್ಲ. ಅದ್ರ ಬಗ್ಗೆ ಇದನ್ನು ಮಾಡಿಲ್ಲ ಅಂತ ಹೇಳ್ತೀವಿ. ಇದು ಕಾಲಾಂತರದಲ್ಲಿ ಏನಾಗ್ತು, ಡಿಸ್ಅಪಿಯರ್ ಆಗಿ ಹೋಯಿತು, ಅದು ಉಳಿಲಿಲ್ಲ. ಅದನ್ನು ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ವೈದಿಕ ಧರ್ಮ ಮತ್ತು ಜೈನ ಪಂಥಗಳು ಪ್ರಮುಖ ವ್ಯತ್ಯಾಸಗಳನ್ನು ಹೊಂದಿದ್ದರೂ ಅವು ಧರ್ಮ, ಕರ್ಮ, ಪುನರ್ಜನ್ಮ ನೋಡಿ, ದುಃಖ, ಅಜ್ಞಾನ, ಮುಕ್ತ ಹುಡುಕಾಟದಂತಹ ಪ್ರಮುಖ ಮೌಲ್ಯಗಳು ಎಲ್ಲ ಪಂಥಗಳಲ್ಲಿ ಕೆಲವು ಸಾಮಾನ್ಯ ಪರಿಕಲ್ಪನೆಯಂತೆ ಇದ್ದವು ಅಂತ ನೋಡ್ತೀವಿ. ಇದನ್ನು ನಾವು ಈ ಅಧ್ಯಾಯದ ಪ್ರಾರಂಭದಲ್ಲಿ ಮೂಲ ಬೇರು ರೂಟ್ ಅಂತ ಕರೆದು ನೋಡಿ ಅಲ್ಲಿ ರೂಪದಲ್ಲಿ ನೋಡ್ಬೋದು. ಅಂತಂದ್ರೆ ವೈದಿಕ ಧರ್ಮ ಅಂತ ತೆಗೆದುಕೊಂಡಾಗ ಏನೇನು ಅಟ್ಯಾಚ್ಮೆಂಟ್ ಐತಿ ಅಂತ ಕೇಳಿದಂಗೆ ಆದರೂ ಇಂಪಾರ್ಟೆಂಟ್ ಏನಿರ್ತಾವೆ ಅವನ್ನ ನೋಡ್ಕೋಬೇಕು. ಜಾನಪದ ಮತ್ತು ಬುಡಕಟ್ಟು ಬೇರುಗಳು ಅಂತಂದ್ರೆ ಫೋಕ್ ಆ್ಯಂಡ್ ಟ್ರಿಬಲ್ ಅಥವಾ ಟ್ರೈಬಲ್ ಅಂತ ಕರಿತೀವಿ ನೋಡಿ. ಫೋಕ್ ಆ್ಯಂಡ್ ಟ್ರೈಬಲ್ ರೂಟ್ ಬೇರುಗಳು ಅಂದ್ರೆ ಟ್ರೈಬ್ ಜನಾಂಗ ಅಂತಂದ್ರೆ ಬುಡಕಟ್ಟು ಜನಾಂಗ. ಆ ರೀತಿಯಾಗಿ ನಾವು ಇಲ್ಲಿಯವರೆಗೆ ನೋಡಿದ ಸಾಂಸ್ಕೃತಿಕ ಬೇರುಗಳು ಹಲವಾರು ಪಠ್ಯಗಳಲ್ಲಿ ಚೆನ್ನಾಗಿ ದಾಖಲಾಗಿದೆ. ಭಾರತವು ಶ್ರೀಮಂತ ಮೌಖಿಕ ಅಂತಂದ್ರೆ ಏನು, ಮಾಕ್ ಏನು ಹೊಂದೈತಿ, ಮಾಕ್ ಕಲ್ಚರ್ ಹೊಂದೈತಿ ಭಾರತ.
ಇದನ್ನು ನಾವು ಫೋಕ್ ಅಂತ ಕರಿತೀವಿ. ಜನರ ಬಾಯಿಂದ ಬಾಯಿಗೆ ಏನಾಗ್ತೈತಿ ಅಂತಂದ್ರೆ ಹರಡ್ತಾ ಹೋಗ್ತೈತಿ. ಅಂದರೆ ಲಿಖಿತ ಪಠ್ಯಗಳಿಲ್ಲದೆ ದೈನಂದಿನ ಅಭ್ಯಾಸದ ಮೂಲಕ ಸಾಂಪ್ರದಾಯಿಕವಾಗಿ ಬೋಧನೆಗಳು ಅಭ್ಯಾಸ ಮಾಡೋದು ವೇದಗಳ ವಿಷಯ. ಏನು ಮಾಡೋದು ಅಂತಂದ್ರೆ ರೈಟಿಂಗ್ನಾಗ ಬರೆದಿಡೋದಲ್ಲ, ಅದನ್ನು ಏನು ಮಾಡ್ತಾ ಹೋಗ್ಬೇಕಂತಂದ್ರೆ ಬರೀ ಓರಲಿ ಟ್ರೆಡಿಷ್ನಲ್ ಅಂತ ಓರಲಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಟ್ರೆಡಿಷನ್ಸನ್ನು ಫಾಲೋ ಮಾಡ್ತಿರ್ತೀವಿ. ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಜಾನಪದ ಫೋಕ್ ಸಾಂಗ್ಸ್ಗಳಿರ್ತಾವೆ ನೋಡ್ರಿ, ಜನರೇ ಬಾಯಿಂದ ಬಾಯಿಗೆ. ಈಗ ನೀವು ಸುಗ್ಗಿ ಕಾಲದಲ್ಲಿ ಒಂದು ಹಾಡು ಹಾಡೋದು, ಸೋಬಾನ ಪದಗಳು, ಇವೆಲ್ಲ ಕೂಡ ಅದಕ್ಕೆ ನಿಮಗೆ ಎಕ್ಸಾಂಪಲ್ಸ್ ಆಗ್ತಾವೆ. ಈಗ ಬುಡಕಟ್ಟು ಅಂದರೆ ಏನು? ವಾಟ್ ಈಸ್ ಅ ಟ್ರೈಬ್? ಟ್ರೈಬ್ ಮೀನ್ಸ್ ನೋಡಿ, ಟ್ರೈಬ್ ಅಂತಂದರೆ ಏನು ಅಂತ ತೆಗೆದುಕೊಂಡಾಗ ಇವರು ಏನಂತಂದಾಗ ತಾವು ತಮ್ಮವರು ಅಂತೇಳಿ ಭಾಳಷ್ಟು ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಾರೆ. ಅದ ಬುಡಕಟ್ಟು, ಬೇರೆ ಏನೂ ಇಲ್ಲ. ಅವ್ರದ್ದು ನಿರ್ದಿಷ್ಟ ಒಂದು ಸಂಸ್ಕೃತಿ. ನೋಡಿ ಇಲ್ಲಿ ಮಾನವಶಾಸ್ತ್ರಜ್ಞ ಸಮಾನ ಬುಡಕಟ್ಟು ಜನಾಂಗವನ್ನು ಸಾಮಾನ್ಯ ವಂಶಾವಳಿ, ಸಂಸ್ಕೃತಿ, ಭಾಷೆಯ ಸಂಪ್ರದಾಯವನ್ನು ಹೆಚ್ಚಿಸಿಕೊಳ್ಳುವ ಕುಟುಂಬಗಳ ಅಥವಾ ಕುಲಗಳ ಗುಂಪು ಎಂದು ಪರಿಗಣಿಸುತ್ತಾರೆ. ಅವ್ರು ಏನಂತಂದ್ರೆ ಟ್ರೈಬ್ಸ್ ಅಂತಂದ್ರೆ ತಮ್ಮದೇ ಆಗಿರುವಂಥ ಭಾಷೆಯನ್ನು ಹೊಂದಿರ್ತಾರೋ, ತಮ್ಮದೇ ಆಗಿರುವಂಥ ಜನಾಂಗವನ್ನು, ಲ್ಯಾಂಗ್ವೇಜನ್ನು ಹೊಂದಿರ್ತಾರೋ, ಕಲ್ಚರನ್ನು ಹೊಂದಿರ್ತಾರೋ. ಅವ್ರು ಏನು ಮಾಡ್ತಿರ್ತಾರೆ ಅಂತಂದ್ರೆ ಒಂದು ಕಮ್ಯುನಿಟಿ ಆಗಿರ್ತಾರೋ, ಒಂದು ಕಮ್ಯುನಿಟಿಯಾಗಿ ಬದುಕುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅದಕ್ಕೆ ನಾವು ಅದನ್ನು ಕರಿತೀವಿ. ನೋಡಿ ಇಲ್ಲಿ ಬುಡಕಟ್ಟು ಎಂಬ ಪದ ಬಳಕೆಗೆ ಕಂಡು ಬಂದಿಲ್ಲ. ನೋಡಿ, ಪ್ರಾಚೀನ ಭಾರತದಲ್ಲಿ ಬುಡಕಟ್ಟು ಎಂಬ ಪದ ಬಳಕೆ ಬರುವುದಿಲ್ಲ. ಜನಪದ ಅಂತ ಕರಿತಿದ್ರು ನೋಡ್ರಿ ಇದನ್ನು, ಜನಪದ. ಅದಕ್ಕೆ ನಾವು ಏನಂತ ಕರಿತೀವಿ? ನಾವು ಮೌರ್ಯ ಅಂತ ಕರಿತೀವಿ. ನೋಡಿ, ಈ ಮೌರ್ಯ ಡೈನಾಸ್ಟಿ ಚಾಲೂ ಆಗೋಕ್ಕಿಂತ ಮೊದಲ 16 ಏನಾಗಿರ್ತಾವೆ ಅಂತಂದ್ರೆ ಜನಪದ ಇರ್ತಾವೆ. 16 ಮೇಜರ್ ಜನಪದಾಸ್ ಅಂತ ಕರಿತೀವಿ. ಆ ಜನಪದಗಳಿರ್ತಾವೆ. ನಾವು ಏನಂತಂದಾಗಿಲ್ಲಿ ಬುಡಕಟ್ಟು ಅನ್ನೋಕನೇ ಜನಪದ ಅಂತ ಕರೆದೆವು, ಬಳಕೆ ಮಾಡಿದೆವು. ಇವರು ಹೆಂಗಂತಂದರೆ ಇವರು ಫಾರೆಸ್ಟ್ನಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡಿರ್ತಾರೋ. ಟ್ರೈಬ್ಸ್ ಅಂತ ಕರೀತಾರೆ ನೋಡಿ, ಟ್ರೈಬಲ್ ಕಮ್ಯುನಿಟಿ ಅಂತ ಕರಿತೀವಿ, ಟ್ರೈಬ್ಸ್ ಅಂತ ಕರಿತೀವಿ. ಇವ್ರನ್ನ ಜನಜಾತಿ ಎಂಬ ಪದಗಳಿಂದ ಕರೀತಾ ಬರ್ತೀವಿ. ಇವರು ತಾವು ತಮ್ಮವರು ಎನ್ನುವಂಥದ್ದನ್ನು ಇಟ್ಟುಕೊಂಡು ಉಳಿದಿರ್ತಾರೋ. 2011 ಡಾಟಾ ಪ್ರಕಾರ ಹೆಚ್ಚಿನ ರಾಜ್ಯಗಳಲ್ಲಿ ಎಷ್ಟು ಅಂತಂದ್ರೆ 705 ಜನಾಂಗಗಳನ್ನು ಹೊಂದಿತ್ತು ಅಂತ ನೋಡ್ತೀವಿ. ನೋಡಿ ಇಲ್ಲಿ ನೆಕ್ಸ್ಟು 104 ನೋಡಿ 104 ಮಿಲಿಯನ್ ಜನಸಂಖ್ಯೆಯಲ್ಲಿ ಐತಿ ಅಂತ ನೋಡ್ತೀವಿ ನಾವು ಟ್ರೈಬ್ಸದ್ದು. ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಜನಸಂಖ್ಯೆಗಿಂತ ಹೆಚ್ಚಾಗಿದೆ ಅಂತ ನೋಡ್ತೀವಿ ನಾವು ಬುಡಕಟ್ಟು ಜನಸಂಖ್ಯೆ. 19ನೇ ಶತಮಾನದಲ್ಲಿ ಬುಡಕಟ್ಟುಗಳನ್ನು ಅಧ್ಯಯನ ಮಾಡುವ ಮಾನವಶಾಸ್ತ್ರಜ್ಞರು ಅವರನ್ನು ನಾಗರಿಕ ಜನರಿಗಿಂತ ಪ್ರಾಚೀನ, ನೋಡಿ ಸಿವಿಲೈಸ್ಡ್ ಪರ್ಸನ್ಗಿಂತ ಓಲ್ಡೆಸ್ಟ್ ಪರ್ಸನ್ಗಳು ಅವರು ಅಂತ ನೋಡ್ತೀವಿ. ಕೆಳವರ್ಗದವರು ಅಂತೇಳಿ ಅವ್ರನ್ನ 19th ಸೆಂಚುರಿ ಒಳಗನ ಏನು ಮಾಡ್ರು, ಕನ್ಸಿಡರ್ ಮಾಡ್ತಾ ಬಂದರು ಅಂತ ನೋಡ್ತೀವಿ. ಜಾನಪದ ಮತ್ತು ಬುಡಕಟ್ಟು ಅಂದರೆ ಫೋಕ್ ಮತ್ತು ಟ್ರೈಬ್ಸ್ಗಳು ಅವರ ಪ್ರಮುಖ ಚಿಂತನೆಯ ಶಾಖೆಗಳು ನಡುವೆ ನಿರಂತರ ಸಂಪರ್ಕವಿತ್ತು ಅಂತ ಕೊಟ್ಟಿದ್ದಾನು. ದೇವತೆ, ಕಲ್ಪನೆ, ದಂತಕಥೆ, ಆಚರಣೆ, ಎರಡು ದಿಕ್ಕು ಇವರು ಎಲ್ಲವನ್ನು ಏನು ಮಾಡ್ತಾಯಿದ್ರು ಅಂತಂದ್ರೆ ಫಾಲೋವನ್ನು ಮಾಡ್ತಾಯಿದ್ರು ಅಂತ ನೋಡ್ತೀವಿ. ಎಕ್ಸಾಂಪಲ್ ಕೊಡ್ತಾನೆ ನೋಡಿ. ಸಾಂಪ್ರದಾಯಗಳ ಪ್ರಕಾರ ಪುರಿ ಅಂತಂದ್ರೆ ಒಡಿಸ್ಸಾ ಪೂಜಿಸಲ್ಪಡುವ ಜಗನ್ನಾಥ, ಪುರಿಯ ಜಗನ್ನಾಥ ಟೆಂಪಲ್ ಅಂತ ಕರಿತೀವಿ. ಮೂಲತಃ ಬುಡಕಟ್ಟು ದೇವತೆಯಾಗಿದ್ದು ಅಂತ ಕೊಟ್ಟಿದ್ದಾನೆ ನೋಡಿ. ಭಾರತದ ಏನಂತಂದಾಗ ಪುರಿಯ ಜಗನ್ನಾಥ ಟೆಂಪಲ್ ಏನಾಗೈತಿ ಅಂತಂದ್ರೆ ಇಲ್ಲಿ ಬುಡಕಟ್ಟು. ಯಾಕಂದರೆ ಇಲ್ಲಿ ಶಂಕರಾಚಾರ್ಯರು ನಿರ್ಮಾಣ ಮಾಡಿದಂಥ ಏನು 4 ದಿಕ್ಕುಗಳಲ್ಲಿ 4 ಮಠಗಳು ಅಂತ ನೋಡ್ತೀವಿ. ಆ ಮಠಗಳ ಬಗ್ಗೆ ಇಲ್ಲಿ ನೋಡಿದಾಗ ಅದರ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾನು. ಭಾರತದಲ್ಲಿ ಪೂಜಿಸುವಂಥ ಮಾತೃದೇವತೆ ರೂಪದಲ್ಲಿ ಅವು ಬುಡಕಟ್ಟಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾನು. ಬುಡಕಟ್ಟು ಜನಾಂಗದವರು ಬಹಳ ಹಿಂದೆಯೇ ಹಿಂದೂ ದೇವತೆಯನ್ನು ಮಹಾಭಾರತ, ರಾಮಾಯಣಗಳನ್ನು ತಮ್ಮದೇ ಆದ ಆವೃತ್ತಿಯಲ್ಲಿ ಪುನರ್ ಸೃಷ್ಟಿಸಿದ್ದಾರೆ. ನೋಡಿ ಇಲ್ಲಿ ಏನು ಗ್ರೇಟ್ ಟೆಕ್ಸ್ಟ್ ಆಗಿರುವಂಥ ರಾಮಾಯಣ, ಮಹಾಭಾರತದಲ್ಲಿ ಬರುವಂಥ ಗಾಡೆಸಸ್ಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಈ ಟ್ರೈಬ್ಸ್ಗಳು ಪೂಜಾ ಮಾಡಿದಾರೋ ಅಂತ ನೋಡ್ತೀವಿ. ಭಾರತದ ಈಶಾನ್ಯ ರಾಜ್ಯಗಳಿಂದ ತಮಿಳುನಾಡಿನವರೆಗೂ ಇದರ ಬಗ್ಗೆ ಮಾಹಿತಿ ಎಲ್ಲ ಅವರು ಪೂಜಾ ಮಾಡಿದ್ದು, ಅವ್ರ ಸಂಪ್ರದಾಯಗಳು ಇದೆಲ್ಲವೂ ಕೂಡ ಇಲ್ಲಿ ನಮಗೇನು ಗೊತ್ತಾಗ್ತೈತಿ, ತಿಳಿತಾ ಬರ್ತೈತಿ. ಯಾವುದಲ್ಲೇ ಇಂಡಿಯಾಸ್ ನಾರ್ತ್ ಈಸ್ಟರ್ನ್ ಸ್ಟೇಟ್ನಿಂದ
ಎಲ್ಲಿವರೆಗೂ ಅಂತಂದ್ರೆ ತಮಿಳುನಾಡಿನವರೆಗೂ. ಗೊತ್ತಾಗ್ತೈತಿ. ಇಷ್ಟು ದೀರ್ಘಕಾಲದಲ್ಲಿ ಸಹಜ ಸಂವಹನಗಳು ಹೇಗೆ ನಡೆಯುತ್ತವೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬುಡಕಟ್ಟುಗಳು ಅಂತ ತೆಗೆದುಕೊಂಡಾಗ, ಟ್ರೈಬ್ಸ್ಗಳನ್ನು ತೆಗೆದುಕೊಂಡಾಗ ಅವ್ರದ್ದೇ ಆಗಿರುವಂಥ ಲ್ಯಾಂಗ್ವೇಜೇ ಬೇರೆ ಇರ್ತೈತಿ. ಮೂರರಲ್ಲಿಯೂ ಪರ್ವತ ನೋಡಿ, ಉದಾಹರಣೆಗೆ ಈ ಮೂರರಲ್ಲಿಯೂ ಪರ್ವತ, ನದಿ, ಮರ, ಸಸ್ಯಗಳು, ಪ್ರಾಣಿಗಳು ಮತ್ತು ಕೆಲವು ಕಲ್ಲುಗಳಂಥ ಪ್ರಕೃತಿ ಅಂಶಗಳು ಪವಿತ್ರವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಏನಂತಂದ್ರೆ ಬುಡಕಟ್ಟು, ಜನಪದ ಮತ್ತು ಹಿಂದೂ ನಂಬಿಕೆ ಎಲ್ಲವನ್ನು ತೆಗೆದುಕೊಂಡಾಗ, ಫೋಕ್ ಅಂತ ತೆಗೆದುಕೊಂಡಾಗ, ಟ್ರೈಬ್ ಅಂತ ತೆಗೆದುಕೊಂಡಾಗ, ಹಿಂದೂ ಕಲ್ಚರ್ ಅಂತ ತೆಗೆದುಕೊಂಡಾಗ ಎಲ್ಲದರಲ್ಲಿಯೂ ಕೂಡ ಸಿಮಿಲಾರಿಟಿಯನ್ನು ನೋಡ್ತೀವಿ. ಇಲ್ಲಿ ಬಹಳಷ್ಟು ದೇವತೆಗಳನ್ನು ಇವರು ಪೂಜಾ ಮಾಡ್ತಾ ಇರ್ತಾರೋ. ತಮಿಳ್ನಾಡಿನ ನೀಲಗಿರಿಯ ತೋಡಾ ನೋಡಿ, ತಮಿಳ್ನಾಡಿನ ತೋಡಾ, ತಮಿಳ್ನಾಡು ನೋಡಿ, ತಮಿಳುನಾಡಿನಲ್ಲಿ ಯಾರು ಕಂಡು ಬರ್ತಾರಂತಂದ್ರೆ ತೋಡಾ ಜನಾಂಗ ಕಂಡು ಬರ್ತೈತಿ. ಇಂಥವು ಕ್ವಶನ್ಗಳನ್ನ ನೆನಪಿಟ್ಕೋಬೇಕು ನೀವು. ಟ್ರೈಬ್ ತಮಿಳ್ನಾಡಿನಲ್ಲಿ ಕಂಡು ಬರುವಂಥವ್ರು. ಈಗ ಮುಂಡರು ಜಾರ್ಖಂಡ್ ಅಂತ ನೋಡ್ತೀವಿ. ಹಿಂಗೆ ಈ ರೀತಿ ಜನಾಂಗದ ಮೇಲೆ ನೋಡ್ಕೋಬೇಕು. ಯಾಕಂದರೆ KTET ಮತ್ತು CTETಗೆ ಟ್ರೈಬ್ ಮೇಲೆ ಕ್ವಶನ್ ಆಗ್ತಿರ್ತಾವೆ. ಅವರು ಎಲ್ಲೆಲ್ಲಿ ಯಾರ್ಯಾರು ಜಾಸ್ತಿ ಅದಾರು ಅಂತೇಳಿ ಅದ್ರ ಬಗ್ಗೆ ನೀವು ನೋಡ್ಕೋಬೇಕು. ಇಲ್ಲಿ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಕೊಂತ ಬಂದಿದ್ದಾರೆ. ಅಲ್ಲಿ ಯಾವ ರೀತಿ ಪೂಜಾ ಮಾಡ್ತಾರವರು, ಅವರು ಗಾಡ್ ಆ್ಯಂಡ್ ಗಾಡೆಸಸ್ಸನ್ನು ಯಾವ ರೀತಿಯಾಗಿ ಪೂಜಾ ಮಾಡ್ಕೊತ ಬರ್ತಾರೋ ಅಂತ ನೋಡ್ತೀವಿ. ಇಲ್ಲಿ ನೋಡಿ, ಅರುಣಾಚಲ ಪ್ರದೇಶದ ಹಲವಾರು ಬುಡಕಟ್ಟು ಜನಾಂಗದವರು ಸೂರ್ಯ ಮತ್ತು ಚಂದ್ರನನ್ನು ಇಲ್ಲಿ ನೋಡಿ ಡೋನಿ ಪೋಲೋವನ್ನು ಪೂಜಿಸುತ್ತಾರೆ. ಸೂರ್ಯ ಮತ್ತು ಚಂದ್ರನ ರೂಪದಲ್ಲಿನ ಡೋನಿ ಫೋಲೋ. ಹಾಗಾದರೆ ಡೋನಿ ಫೋಲೋವನ್ನು ಯಾರು ಪ್ರೇ ಮಾಡ್ತಾರೋ, ಯಾರು ಪೂಜಾ ಮಾಡ್ತಾರೋ ಅಂತ ಕೇಳಿದಾಗ ನಿಮಗಿಲ್ಲಿ ಆನ್ಸರ್ ಸಿಗ್ತೈತಿ, ಅರುಣಾಚಲ ಪ್ರದೇಶದಲ್ಲಿ. ನೋಡಿ, ಇಲ್ಲಿ ಬುಡಕಟ್ಟು ಟ್ರೈಬ್ಗಳ ಮಾಹಿತಿಯನ್ನು ಕೊಡ್ತಾರೋ. ಖಂಡೋಬಾ, ಇಲ್ಲಿ ನೋಡಿ ಖಂಡೋಬಾ ದೇವರನ್ನು, ಈ ಖಂಡೋಬಾ ಅನ್ನೋ ಹೆಸರನ್ನು ಕೇಳಿರ್ತೀವಿ ನೋಡಿ ನಾವು. ಖಂಡೋಬಾ ಅನ್ನೋದನ್ನು ಮಿಡಲ್ ಇಂಡಿಯಾದ ಸಮ್ ಪಾರ್ಟ್ಸ್ ಆಫ್ ಮಿಡಲ್ ಇಂಡಿಯಾ ಅಲ್ಲಿ ಇದನ್ನು ನಾವೇನು ಮಾಡ್ತೀವಿ, ಪೂಜಾ ಮಾಡೋದನ್ನು ನೋಡ್ತೀವಿ. ಇನ್ನು ನೆಕ್ಸ್ಟ್ ನೋಡಿಲ್ಲಿ ಪೂರ್ವ ಭಾರತದಲ್ಲಿ ಏನು ನೋಡ್ತೀವಿ, ಮುಂಡ, ಸಂತಾಲ ಎನ್ನುವಂಥ ಟ್ರೈಬ್ಗಳು, ಬುಡಕಟ್ಟು ಜನಾಂಗಗಳನ್ನು ನೋಡ್ತೀವಿ. ಇವೆಲ್ಲ ಮಾಹಿತಿಗಳನ್ನು ಇಲ್ಲಿ ನೋಡ್ತಾ ಬರತ್ತೇವೆ ನೋಡು. ಇದನ್ನು ನಾವು ನೋಡ್ಕೋಬೇಕು. ಮುಂಡರು ಅಂತಂದ್ರೆ ಜಾರ್ಖಂಡ್ ಮುಂಡ, ಅವ್ರ ಬಗ್ಗೆ ನೋಡ್ಕೋಬೇಕು ನೀವು. ಇಲ್ಲಿ ಭಾರತೀಯ ಸಮಾಜಶಾಸ್ತ್ರಜ್ಞ ಆಂಡ್ರೆ ಬೆಟೈಲ್ ಈ ಪರಿಸ್ಥಿತಿಯನ್ನು ಈ ಮಾತುಗಳಲ್ಲಿ ತಿಳಿಸ್ತಾರೆ. ಆಂಡ್ರೆ ಬೆಟೈಲ್ ಅನ್ನುವಂಥವ್ರು ಇಲ್ಲಿ ಓದ್ಕೋಬೇಕು ನೀವು. ಇದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು, ಬುಡಕಟ್ಟು ಟ್ರೈಬ್ಗಳಿಗೆ ಸಂಬಂಧಪಟ್ಟಂಗೆ. ಇದಿಷ್ಟು ಏನಂತಂದರೆ ಇಲ್ಲಿ ಸಂಪೂರ್ಣವಾಗಿ ನಾವು ಏನೇನು ನೋಡಿದ್ದೀವಿ ಅಂತಂದ್ರೆ 2 ಕ್ಲಾಸ್ಗಳನ್ನು ಮಾಡಿದ್ದೀನಿ. 2 ಕ್ಲಾಸ್ನಲ್ಲಿ ಏನು ನೋಡ್ತಾ ಬಂದಿದ್ದೀವಿ ಅಂತಂದ್ರೆ ನಾವಿಲ್ಲಿ ವೇದಿಕ್ ಪೀರಿಯಡನ್ನು ಮೂಲ ಬೇರುಗಳ ಬಗ್ಗೆ ಮಾಹಿತಿಯನ್ನು ನೋಡಿದ್ದೀವಿ. ಇಲ್ಲಿ ವೇದ ಅಂತಂದರೆ ಏನು, ವಾಟ್ ಈಸ್ ವೇದ ಅಂತ ನೋಡಿದ್ದೀವಿ. ಅದರ ಮೆಸೇಜ್ ಏನಾಗಿತ್ತು ಅಂತ ನೋಡಿದ್ದೀವಿ. ಆಮೇಲೆ ಸ್ಕೂಲ್ ಆಫ್ ಥಾಟ್ ಬಗ್ಗೆ ಮಾಹಿತಿಯನ್ನು ನೋಡಿದ್ದೀವಿ. ಬೌದ್ಧಿಸ್ಟ್ ಸ್ಕೂಲ್ ಆಫ್ ಥಾಟು, ಜೈನಿಸ್ಟ್ ಸ್ಕೂಲ್ ಆಫ್ ಥಾಟ್ ಬಗ್ಗೆ ನೋಡಿದ್ದೀವಿ. ಅದರೊಂದಿಗೆ ಏನಂತಂದ್ರೆ ಟ್ರಿಬ್ಯುನಲ್ ಅಂತಂದರೆ ಏನು, ಟ್ರೈಬ್ಸ್ದು ಇದು ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ಫೋಕ್ ಆ್ಯಂಡ್ ಟ್ರೈಬ್ಸ್ ಆ್ಯಂಡ್ ಅದರ ಜೊತೆಗೆ ಏನಂತಂದಾಗ ಇಂಡಿಯನ್ ಕಲ್ಚರ್ ಈ ಎಲ್ಲದರ ಇಲ್ಲಿ ನೋಡಿ ಇದೆ ರೂಟ್, ಬೇರು. ಅದರ ಒಂದು ಏನಂತಂದಾಗ ನಾವು ಟ್ರೀ ಅಂತ ತೆಗೆದುಕೊಂಡಾಗ ಅದು ಟ್ರೀ ಯಾವ ರೀತಿ ಬೆಳೆದು ಬಂತು, ಅದರ ರೂಟು ಯಾವ ರೀತಿ ಬೆಳೆದು ಬಂದಿದ್ದಾವು, ಅದು ಯಾವ್ಯಾವ ರೀತಿಯಾಗಿರುವಂಥ ಹೆಲ್ಪ್ಫುಲ್ ಆಗಿದೆ, ಏನೇನು ಅದು ಕೊಡುಗೆಯನ್ನು ಕೊಟ್ಟೈತಿ, ಇದೆಲ್ಲದರ ಮಾಹಿತಿಯನ್ನು ಕೂಡ ಇಲ್ಲಿ ಅವರು ಕಂಬೈಂಡಾಗಿ ಕೊಡ್ತಾ ಬಂದಿದ್ದಾರೆ. ಇಲ್ಲಿ 6th ಸ್ಟ್ಯಾಂಡರ್ಡ್ನ 7th ಚಾಪ್ಟರು ಪ್ರಮುಖವಾಗಿ ಇಷ್ಟು ಇಂಪಾರ್ಟೆಂಟಾಗಿ ಬಂದಿತ್ತು. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ, ಅಪ್ಕಮಿಂಗ್ ಕ್ಲಾಸ್ನಲ್ಲಿ ಅದರ ಮುಂದುವರೆದ ಭಾಗವನ್ನು ಹೇಳ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಿರ್ತೈತಿ ನೀವೆಲ್ಲರೂ ಏನು ಮಾಡ್ಬೇಕಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಆಲ್ಸೋ ಏನಂತಂದ ಡೋಂಟ್ ಫಾರ್ಗೆಟ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.